ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 17 ಮೇ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಜೈಸಾ ಲಕ್ಷ ವೈಸಾ ಲಕ್ಷಣ್. ಜೈಸಾ ಲಕ್ಷ ವೈಸಾ ಲಕ್ಷಣ್. ನಮ್ಮ ಲಕ್ಷ್ಯ, ನಮ್ಮ ಗುರಿ ಏನಾಗಿದೆಯೋ ಗುರಿ ಹಾಗೆ ನಮ್ಮ ಲಕ್ಷಣಗಳು ಇರಬೇಕು ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಕಾ ಸಾಗರ್, ಸರ್ವಶಕ್ತಿವಾನ್, ಆನಂದ ಕಾ ಸಾಗರ್, ದಯಾ ಕಾ ಸಾಗರ್, ಕಲ್ಯಾಣಕಾರಿ ಬಾಬಾ ಬೋಲೆ. ಜ್ಞಾನ ಸಾಗರ ಶಿವ ಬಾಬಾ ಸರ್ವಶಕ್ತಿವಾನ್ ಆಗಿದ್ದಾರೆ, ಆನಂದ ಸಾಗರ್ ಆಗಿದ್ದಾರೆ, ದಯಾ ಕಾ ಸಾಗರ್. ಇಂಥ ಕಲ್ಯಾಣಕಾರಿ ಶಿವ ಬಾಬಾ ಹೇಳ್ತಾರೆ, जो विशेषताएं बाप की है क्या वह अपने में अनुभव करते हो. ಬಾಬಾರವ್ರ ಹತ್ರ ಏನೇನು ವಿಶೇಷತೆಗಳಿದಾವೋ ಅವೆಲ್ಲ ವಿಶೇಷತೆಗಳನ್ನು ನಾವು ಅನುಭವ ಮಾಡ್ತಾ ಇದ್ದೀವಿ. ಜೈಸೆ ಸಭಿ ಕೋ ಅಪನಿ ಇಸ್ ಪಢಾಯಿ ಕೆ ಮುಖ್ಯ ಸಾರ್ ಸಬ್ಜೆಕ್ಟ್ ಸುನಾತೆ ಹೋ ನ. ಹೇಗೆ ಎಲ್ಲ ಸಭಿ ಕೋ ಎಲ್ಲರಿಗೂ ಅಪನಿ ಇಸ್ ಪಢಾಯಿ ಕೆ ಮುಖ್ಯ 4 ಸಬ್ಜೆಕ್ಟ್ಸ್, ತಮ್ಮ ಈ ಅಭ್ಯಾಸದ ಮುಖ್ಯವಾದ 4 ವಿಷಯಗಳನ್ನು ಹೇಳ್ತಿರಲ್ಲ, ನ ವೈಸೆ ಮುಖ್ಯ ವಿಶೇಷತಾಯೇ ಭೀ 4 ಹೇ. ಹೇಗೆ 4 ಸಬ್ಜೆಕ್ಟ್ಗಳಿದಾವೋ ಹಾಗೇ 3 ವಿಶೇಷತೆಗಳಿದ್ದಾವೆ. ಕ್ಯಾ ಉನ್ಕೋ ಜಾನ್ತೆ ಹೋ. 4 ವಿಶೇಷತೆಗಳು ನಿಮಗೆ ಗೊತ್ತಾ. 4 सब्जेक्ट्स के प्रमाण 4 विशेषताएं हैं. 4 ವಿಷಯದ ಪ್ರಮಾಣವಾಗಿ 4 ವಿಶೇಷತೆಗಳು. ವಿಷಯ ವಿಶೇಷತ 4 ವಿಷಯಗಳು, ಅದರಲ್ಲಿ 4 ವಿಶೇಷತೆಗಳು ಅಂತ ಹೇಳ್ತಾರೆ ಬಾಬಾ. ನಾಲೆಜ್ಫುಲ್, ಪವರ್ಫುಲ್, ಸರ್ವಿಸೇಬಲ್, ಬ್ಲಿಸ್ಫುಲ್. ವಿಶೇಷತೆಗಳ್ಯಾವು? ನಾಲೆಜ್ಫುಲ್, ಪವರ್ಫುಲ್, ಸರ್ವಿಸೇಬಲ್, ಬ್ಲಿಸ್ಫುಲ್. यह मुख्य 4 विशेषताएं क्या अपने में अनुभव करते हो. ಈ 4 ವಿಶೇಷತೆಗಳನ್ನು ತಮ್ಮಲ್ಲಿದಾವು ಅಂತ ಅನುಭವ ಮಾಡ್ತೀರೇನು. इन चारों की परसेंटेज में बहुत अंतर है क्या थोड़ा. ಈ 4 ಪರ್ಸೆಂಟೇಜ್ನಲ್ಲಿ ಬಹಳ ಅಂತರ ಇದೆಯೋ ಅಥವಾ ಸ್ವಲ್ಪ ಇದೆಯೋ. ಫಾಲೋ ಫಾದರ್ ಕರ್ನೆ ವಾಲೆ ಹೋನ. ನಾವೆಲ್ಲ ಏನು ಮಾಡಬೇಕಾಗಿದೆ, ಬಾಬಾರವರನ್ನು ಅನುಸರಿಸಬೇಕಾಗಿದೆ. ಬ್ರಹ್ಮ ಬಾಬಾ चारों ही जो सब्जेक्ट्स है यह जीवन में ನ್ಯಾಚುರಲ್ ರೂಪ में है. 4 ಸಬ್ಜೆಕ್ಟ್ಸ್ಗಳೇನಿದಾವಲ್ಲ, ವಿಷಯಗಳೇನಿದಾವಲ್ಲ, ಅವು ನ್ಯಾಚುರಲ್ ಆಗಿದಾವೇನು. ಜ್ಞಾನ ಸ್ವರೂಪದಲ್ಲಿದ್ದೀರೇನು ಕೇಳ್ತಾರೆ ಬಾಬಾ. ರೂಪ में है कि अभी उतराई चढ़ाई का ನ್ಯಾಚುರಲ್ ರೂಪ है. ಒಮ್ಮೆ ಭಾರಿ ಜ್ಞಾನಿ ಆಗೋದು, ಒಮ್ಮೆ ಅಜ್ಞಾನಿ ಆಗೋದು, ಒಮ್ಮೆ ಮೇಲೆ ಹೋಗೋದು, ಒಮ್ಮೆ ತಲೆಗೆ ಹೋಗೋದು ನಡೆದದೇನು. ಕಿತನಾ ಪರ್ಸೆಂಟೇಜ್ ನ್ಯಾಚುರಲ್ ರೂಪ ಮೇ ಹೇ. ಪರ್ಸೆಂಟೇಜ್ ನ್ಯಾಚುರಲ್ ಆಗಿರಬೇಕು ಎಷ್ಟಿದೆ. 14 ಕಲಾ ತಕ್ ನ್ಯಾಚುರಲ್ ರೂಪ ಹುವಾ ಹೈ. 14 ಕಲೆಗಳು ಸ್ವಾಭಾವಿಕ ಇದೆ ಏನು. ಸಂಪೂರ್ಣ स्टेज को पाने के लिए पुरुषार्थ की स्पीड तेज नहीं होगी. तो क्या समय के अनुसार अपने को संपन्न बना सकेंगे. ಬಾಬಾ ಕೇಳ್ತಾರೆ, ಸಂಪೂರ್ಣ ಸ್ಥಿತಿಯನ್ನು ಪಡ್ಕೊಳ್ಳೋಕ್ಕಾಗಿ ಪುರುಷಾರ್ಥ ಏನಾಗಬೇಕಾಗ್ತದೆ, ಸ್ಪೀಡ್ ಆಗಬೇಕಾಗಿದೆ. ಅದು ಇಲ್ಲ. ಸಮಯಕ್ಕನುಸಾರವಾಗಿ ಸಂಪನ್ನ ಆಗ್ತಿರೇನು ಅಂತ ಕೇಳ್ತಾರೆ ಬಾಬಾ. टेम्पररी कार्य के लिए बाप दादा की व अपनी मत के अनुसार जो स्टेज बनती है वह दूसरी बात है. ಬಾಬಾ ಹೇಳ್ತಾರೆ, ಟೆಂಪ್ರರಿ ಕಾರ್ಯಕ್ಕೆ ಲಿಯೇ, ಟೆಂಪ್ರರಿ ಅಂತ ತತ್ಕಾಲ ಕಾರ್ಯಕ್ಕಾಗಿ ಬಾಪ್ ದಾದಾ ಅವರ ಅಪನಿ ಮತ್, ಅವರ ಮತದ ಅನುಸಾರ ಸ್ಥಿತಿ ಆಗ್ತದೆ, ಅದು ಬೇರೆ ಮಾತು. ಲೇಕಿನ್ लास्ट स्टेज के प्रमाण क्या ऐसी स्पीड में आगे जा रहे हो. लास्ट स्टेज के प्रमाण ಅಂತಿಮ ಸ್ಥಿತಿಯ ಪ್ರಮಾಣವಾಗಿ. ಅಂತಿಮ ಸ್ಥಿತಿ ಹೇಳಿದ್ರಲ್ಲ ಬಾಬಾ ನಿನ್ನೆ, ಏನೋ ಅಷ್ಟಮೋಹ ಸ್ಮೃತಿ ಲಬ್ಧ. ಆ ಸ್ಥಿತಿ ಸ್ಪೀಡ್ ಇದೇನು, ಮುಂದೆ ಹೋಗ್ತಾ ಇದ್ದೀರೇನು. ಕ್ಯಾ ಅಪನಿ ಸ್ಪೀಡ್ ಸೆ ಸಂತುಷ್ಟ ಹೋ. ಬೇರೆದವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ.
ನಾನೇನು ಪುರುಷಾರ್ಥ ಮಾಡ್ತಿದ್ದೀನೋ ನನ್ನ ಪುರುಷಾರ್ಥದಲ್ಲಿ ನನಗೆ ಸಂತುಷ್ಟತೆ ಇದೆ ಏನೋ, ಇನ್ನು ಮಾಡಬೇಕಂತದನೋ, ಇಷ್ಟೇ ಸಾಕು, ಇಷ್ಟರಲ್ಲಿ ನಾನು ಆರಾಮಿದ್ದೀನೋ, ಇನ್ನು ಸ್ಪೀಡ್ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. इसके लिए भी प्लान बनता है क्या कि सिर्फ सर्विस के ही प्लान बनाते हो? ನಾವೇನು ಮಾಡಲಿಕ್ಕೆ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು, ಈ ಪ್ಲ್ಯಾನ್ ಮಾಡಾಕತ್ತೀರೋ ಅಥವಾ ನನ್ನ ಏನು ಪುರುಷಾರ್ಥದ ಪ್ಲ್ಯಾನ್ ಏನಾರು ಮಾಡ್ಲಿಕ್ಕತ್ತೀರಿ? जैसे सर्विस के भिन्न भिन्न प्लान्स बनाते हो तो क्या वैसे ही अपनी स्पीड से संतुष्ट रहने के लिए भी क्या कोई प्लान बनाते हो? ಹೇಗೆ ಸರ್ವಿಸ್ ಭಿನ್ನ ಭಿನ್ನ ತರಹದ ಪ್ಲಾನ್ಗಳನ್ನು ಮಾಡ್ತೀರೋ ಹಾಗೆ ತಮ್ಮ ಪುರುಷಾರ್ಥದ ಸ್ಪೀಡ್ದಿಂದ ಸಂತುಷ್ಟ ಆಗಬೇಕು ಅನ್ನೋದಕ್ಕಾಗಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರೇನು? जो प्रैक्टिकल में प्राप्ति या सफलता होती है उसी अनुसार ही स्पीड तेज होगी. ಪ್ರಾಕ್ಟಿಕಲ್ ಪ್ರಾಪ್ತಿ ಆದರೆ ಅಷ್ಟೇ ನಿಮ್ಮ ಪುರುಷಾರ್ಥ ಸ್ಪೀಡ್ ಆಗ್ತದೆ, ಇಲ್ಲಾಂದ್ರೆ ಇಲ್ಲ ಅಂತಾರೆ ಬಾಬಾ. जब अपनी स्पीड से संतुष्ट हो तो फिर पावरफुल प्लान बनाना चाहिए ना. ತಾವು ತಮ್ಮ ಪುರುಷಾರ್ಥದ ಸ್ಪೀಡ್ನಲ್ಲಿ ಸಂತುಷ್ಟ ಆಗಿದ್ದರೆ ಏನಾಗಬೇಕಾಗಿತ್ತು? ಪವರ್ಫುಲ್ ಪ್ಲ್ಯಾನ್ ಆಗಬೇಕಾಗಿತ್ತು. अगर देखते हो सर्विस में सफलता कम है तो क्या इसके लिए कुछ नई बातें सोचते हो? ಪಾಪ ಹೇಳ್ತಾರೆ, ಸರ್ವೀಸ್ನಲ್ಲಿ ಏನಾದರೂ ಸಫಲತೆ ಕಡಿಮೆ ಆಯಿತು ಅಂತಂದರೆ ಅದಕ್ಕಾಗಿ ಮತ್ತೇನಾದರೂ ಯೋಚನೆ ಮಾಡ್ತೀರಲ್ಲ. भिन्न भिन्न रीति से चलाकर क्या इस धरती को ठीक करने का भी प्रयत्न करते हो? ಬೇರೆ ಬೇರೆ ತರಹದ ಪ್ಲ್ಯಾನ್ಗಳನ್ನು ಮಾಡಿ ಈ ಧರ್ತಿಯನ್ನು ಏನು ಮಾಡಬೇಕಾಗಿದೆ? ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೇನು? स्वयं न कर पाते हो तो संगठन के सहयोग से भी इसको ठीक करते हो ना. ನಾನೊಬ್ಬಳಿಂದನೇ ಆಗಲಿಲ್ಲ ಅಂತಂದರೆ ಏನು ಮಾಡಬೇಕಾಗ್ತದೆ? ಸಂಘಟನಕ್ಕೆ ಸಹಯೋಗ ಕೊಟ್ಟು ಅದನ್ನು ಸರಿ ಮಾಡಬೇಕು. वैसे इस बात के लिए इतना ही स्पष्ट है, इतनी लगन है अपने प्रति. बाबा ಕೇಳ್ತಾರೆ, वैसे इस बात के लिए इतना ही स्पष्ट है. ಯಾವ ಬಾತ್ಗೆ ಲಿಯೇ? ಯಾವ ಮಾತಿಗಾಗಿ? ಸಂಘಟನಕ್ಕೆ ಸಹಯೋಗ ಕೊಡ್ತೀನಿ ಅನ್ನೋದು ನಿಮಗೆ ಸ್ಪಷ್ಟ ಇದೆಯೇನು? ಅಷ್ಟು ಲಗನ್ ಇದೆಯೇನು? ಅಪನೇ ಪ್ರತಿ ಕಿತನಿ ಫಿಕರ್ ಹೇ? ನಿಮ್ಮ ಪ್ರತಿ ನಿಮ್ಮ ಐತೇನು? ಏನು ಸಹಯೋಗ ಕೊಡ್ತೀನಿ ಅನ್ನೋದು ಸ್ಪಷ್ಟ ಇದೆಯೇನು? ಫಿಕರ್ ಹೇ? ಕ್ಯಾ ಪ್ಲ್ಯಾನ್ ಬನಾತೆ ಹೋ? ಏನು ಪ್ಲ್ಯಾನ್ ಮಾಡ್ತಿದ್ದೀರಾ? ಕ್ಯಾ ಅಪ್ನಿ ಸ್ಪೀಡ್ ಕೋ ಬಢಾನೆ ಕೆ ಲಿಯೇ ಕೋಯಿ ನಯಾ ಪ್ಲ್ಯಾನ್ ಬನಾಯಾ ಹೇ? ತಮ್ಮ ಪುರುಷಾರ್ಥದ ಸ್ಪೀಡ್ ಮಾಡ್ಕೊಳ್ಳೋಕ್ಕಾಗಿ ಏನಾದರೂ ಹೊಸ ಪ್ಲ್ಯಾನನ್ನು ಮಾಡಿದ್ದೀರೇನು? ಕ್ಯಾ ಏಕಾಂತ ಮೇ ರಹ ಯಾದ್ ಕಿ ಯಾತ್ರಾ ಬಢಾನೆ ಕಾ ಪ್ಲ್ಯಾನ್ ಬನಾತೆ ಹೋ? ಯಾರೂ ಬೇಡ ನನಗೆ, ಒಬ್ಬಕ್ಕನೇ ಇದನ್ನೆಲ್ಲ ಮಾಡ್ತೀನಿ ಅಂಥೇಳಿ ಏನಾರು ಐತೇನಂತಾರೆ ಬಾಬಾ. जैसे जो विशेष सर्विस की स्टेज पर आने वाले हैं उनको अपने हर कार्य को सेट करने का, अनुभव करने का प्लान बनाना पड़ता है ना. ಹೀಗೆ ವಿಶೇಷವಾದ ಸರ್ವಿಸ್ ಮಾಡಬೇಕು ಅಂತಂದರೆ ಸ್ಟೇಜ್ ಪರ್ ಆನೆ ವಾಲೆ ಹೇ, ಸ್ಟೇಜ್ ಮೇಲೆ ಬರುವಂಥವರು ಉನ್ಕೋ ಅಪನೇ ಹರ್ ಕಾರ್ಯಕ್ಕೋ, ಅವ್ರಿಗೆ ತಮ್ಮ ಪ್ರತಿಯೊಂದು ಕಾರ್ಯವನ್ನು ಸೆಟ್ ಮಾಡ್ಕೊಳ್ತಕ್ಕಂಥ ಅನುಭವ ಮತ್ತು ಪ್ಲ್ಯಾನನ್ನು ಮಾಡಬೇಕಾಗ್ತದೆ. वैसे ही ಹೇಳ್ತಾರೆ ಬಾಬಾ, अमृत वेले अपने पुरुषार्थ की उन्नति का प्लान सेट करना है. ಇವತ್ತು ಇಷ್ಟಿಷ್ಟು ಸಮಯಕ್ಕೆ ಇಷ್ಟಿಷ್ಟು ನಾನೇನು ಮಾಡಬೇಕು? ಪುರುಷಾರ್ಥ ಮಾಡಬೇಕು ಅಂತಂದರೆ ಡೈಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವಾಗ? ಅಮೃತ ವೇಳೆಯಲ್ಲೇ ಪ್ಲ್ಯಾನ್ ಮಾಡಬೇಕು. आज किस विषय पर व किस कमजोरी पर विशेष अटेंशन देकर इसकी परसेंटेज बढ़ावे. ಇವತ್ತು ನಾನು ಯಾವುದರ ಮೇಲೆ, ಯಾವ ಪುರುಷಾರ್ಥದ ಮೇಲೆ ಅಟೆನ್ಷನ್ ಕೊಡಬೇಕು, ನನಗೆ ಎಲ್ಲಿ ಕಮ್ಜೋರಿ ಇದೋ ಅದ್ರ ಮೇಲೆ ಅಟೆನ್ಷನ್ ಕೊಟ್ಟು ಅದನ್ನು ನಾನು ಪರ್ಸೆಂಟೇಜ್ನಲ್ಲಿ ಏನು ಮಾಡಬೇಕು? ಹೆಚ್ಚು ಮಾಡಿಕೊಳ್ಬೇಕು ಅನ್ನೋ ಪ್ಲ್ಯಾನ್ ಮಾಡಬೇಕು, ಗಮನ ಕೊಡಬೇಕು. हर एक अपनी हिम्मत के अनुसार वह प्लान बुद्धि में रखे कि आज के दिन में क्या प्रैक्टिकल में लाएंगे और कितनी परसेंटेज तक किस बात को पुरुषार्थ में लाएंगे. ಪ್ರತಿಯೊಬ್ಬರೂ ತಮ್ಮ ಧೈರ್ಯದ ಅನುಸಾರವಾಗಿ ಪ್ಲ್ಯಾನನ್ನು ಬುದ್ಧಿನಲ್ಲಿ ಇಟ್ಕೊಂಡು ಆಜ್ ಕೆ ದಿನ ಮೇ, ಇವತ್ತಿನ ದಿನದಲ್ಲಿ
ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರೋದು ಮತ್ತು ಎಷ್ಟು ಪರ್ಸೆಂಟೇಜ್ವರೆಗೆ ಈ ಮಾತನ್ನು ಪುರುಷಾರ್ಥದಲ್ಲಿ ತಗೊಂಡು ಬರ್ತೀರಾ ಅಂತ ಕೇಳ್ತಾರೆ ಬಾಬಾ. अपनी दिनचर्या के साथ यह सेट करो और फिर रात को यह ಚೆಕ್ करो. ನಿಮ್ಮದೇನು ದಿನಚರ್ಯಗಳಿದಾವೋ ಅದರ ಜೊತೆ ಇದನ್ನು ಸೆಟ್ ಮಾಡ್ಕೊಳ್ಳಿ, ರಾತ್ರಿ ಚೆಕ್ ಮಾಡ್ಕೊಳ್ಳಿ कि अपनी सेट की हुई पॉइंट को कहाँ तक प्रैक्टिकल में ಅಮೃತ ವೇಳೆಯಲ್ಲಿ ಯಾವ ಪಾಯಿಂಟನ್ನು ನಾನು ಸೆಟ್ ಮಾಡ್ಕೊಂಡಿದ್ನೋ ಇವತ್ತು ಇಡೀ ದಿವಸ ಪ್ರಾಕ್ಟಿಕಲ್ನಲ್ಲಿ ಅದನ್ನು ನಾನು ಎಷ್ಟು ಕಾರ್ಯರೂಪಕ್ಕೆ ತಗೊಂಡು ಬಂದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅವ್ರು ಕಿತನಿ ಪರ್ಸೆಂಟೇಜ್ ತಕ್ ಧಾರಣ कर सके, ಅದನ್ನು ನಾನು ಎಷ್ಟು ಪರ್ಸೆಂಟೇಜ್ ಧಾರಣ ಮಾಡಿಕೊಂಡೆ. यदि नहीं कर सके तो उसका कारण भी ढूंढना. ಒಂದು ವೇಳೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಕಾರಣ ನೋಡ್ಕೊಳ್ಳಿ. ಅವ್ರು ಕಿಯಾ तो किस किस विशेष युक्ति से अपने में उन्नति का अनुभव किया. ಮಾಡಲಿಲ್ಲ ಕಾರಣ ಏನು ಅಂತ ಹುಡ್ಕೊಳ್ರಿ. ಮಾಡಿದರೆ ಅದನ್ನು ಯಾವ ಯಾವ ವಿಶೇಷ ಯುಕ್ತಿಯಿಂದ ನಾನು ಉನ್ನತಿಯ ಅನುಭವ ಮಾಡಿಕೊಂಡೆ ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಎರಡು ಚೆಕ್ ಮಾಡ್ಕೊತಾರೆ ಬಾಬಾ. यह दोनों रिजल्ट सामने लानी चाहिए और अगर देखते हो कि जो आज का लक्ष्य रखा था उसमें उतनी सफलता नहीं हुई ಮತ್ತು ಹೇಳ್ತಾರೆ ಬಾಬಾ. ಎರಡೂ ರಿಸಲ್ಟನ್ನು ಎದುರುಗಡೆ ಇಟ್ಕೊಳ್ಳಿ, ತಗೊಂಡು ಬರಬೇಕು. ಏನಂತಾರೆ ಬಾಬಾ, ಅಗರ್ ದೇಖ್ತೆ ಹೋ, ನೋಡ್ರಿ ಏನು ಜೋ ಆಜ್ ಕಾ ಲಕ್ಷ್ಯ ರಖಾ ಥಾ, ಇವತ್ತು ನಾನೇನು ಗುರಿ ಇಟ್ಕೊಂಡಿದ್ದೆ, ಉಸ್ಮೇ ಉತನಿ ಸಫಲತಾ ನಹಿ ಹುಯಿ, ನನಗೆ ಎಷ್ಟು ಸಫಲತೆ ಆಗಬೇಕಂತಿತ್ತೋ ಅಷ್ಟು ಆಗಲಿಲ್ಲ. वह जितना प्लान बनाया उतना प्रैक्टिकल में नहीं हो पाया, ಅಥವಾ ಎಷ್ಟು ಪ್ಲ್ಯಾನ್ ಮಾಡಿದ್ಯೋ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರೋಕ್ಕೆ ಆಗಲಿಲ್ಲ. तो उसको छोड़ नहीं देना चाहिए. ಏನು ಬಿಡಪ್ಪ ಇದೆಲ್ಲ ಆಗೋದಿಲ್ಲ ನಮಗಂಥೇಳಿ ಬಿಟ್ಟು ಬಿಡೋಂಗಿಲ್ಲ ಅಂತ. जैसे स्थूल कार्य में लक्ष्य रखने से अगर किसी कारणवश वह अधूरा हो जाता है तो उसको संपन्न करने का प्रयत्न करते हो ना. ಸ್ಥೂಲದಲ್ಲಿನೂ ಕೂಡ ಏನೇ ಕಾರ್ಯ ಒಂದು ಲಕ್ಷ್ಯ ಇರ್ತದೆ, ನಮಗೇನೋ ಮಾಡಬೇಕಂತ ಹೋಗಿರ್ತೀವಿ, ಅದಾಗಿರೋದಿಲ್ಲ, ಆಗಿಲ್ಲ ಅಂತಂದ್ರೆ ಅದನ್ನು ಬಿಟ್ಬಿಡ್ತೀವೇನೋ, ಮತ್ತೆ ಮೇಲಿಂದ ಮೇಲೆ ಪ್ರಯತ್ನ ಮಾಡೇ ಮಾಡ್ತೀವಲ್ಲ. ವೈಸೆ ಹಿ ಹಾಗೆಯೇ ರೋಷ್ ಕಿ ಇಸ್ ಕಾರ್ಯ ಕೋ ಲಕ್ಷ್ಯ ರಖತೆ ಹುಯೆ, ದಿನಾಲೂ ಈ ಕಾರ್ಯದ ಮೇಲೆ ಲಕ್ಷ್ಯ ಇಡ್ತಾ ಗಮನ ಇಡ್ತಾ ಸಂಪನ್ನ ಕರ್ನಾ ಚಾಹಿಯೆ, ಅದನ್ನು ಮಾಡೇಬೇಕು. ಇವತ್ತಾಗಲಿಲ್ಲ ಅಂದ್ರೂ ಈಗಾಗಲಿಲ್ಲ ಮತ್ತು ನೆಕ್ಸ್ಟ್ ಕ್ಷಣ ಮಾಡಲೇಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಏಕ್ ಬಾತ್ ಮೇ ವಿಶೇಷ ಅಟೆನ್ಷನ್ ಹೋನೆ ಸೆ ವಿಶೇಷ ಫಲ ಮಿಲೇಗಾ. ಒಂದೇ ಮಾತಿನ ಮೇಲೆ ಅಟೆನ್ಷನ್ ಕೊಡ್ರಿ ಸಾಕು, ನೀವು ಭಾಳ ಶಕ್ತಿ ಸಿಗ್ತದೆ ಅಂತಾರೆ ಬಾಬಾ. ವಿಶೇಷ ಬಲ್ ಮಿಲೇಗಾ. कोई भी कार्य करते हुए स्मृति आएगी और स्मृति स्वरूप ही हो ही जाएंगे. ಏನೋ ಕಾರ್ಯ ಮಾಡ್ತಾ ಮಾಡ್ತಾ ಏನೋ ನೆನಪಾಯಿತು, ಸ್ಮೃತಿ ಸ್ವರೂಪ ಆದ್ರಿ ಅಂತಂದರೆ ಅದು ಕೆಲಸ ಸಫಲ ಆಗೇ ಆಗ್ತದೆ. जैसे एक्सटर्नल नॉलेज में भी अगर कोई पाठ पक्का किया जाता है तो जैसे उसको दोबारा तीसरी बार चौथी बार पक्का किया जाता है और उसे छोड़ नहीं दिया जाता. ಸ್ಥೂಲದಲ್ಲಿನೂ ಕೂಡ ನಾವೇನೋ ಕಲಿಬೇಕು ಅಂತಂದಾಗ, ಏನೋ ತಿಳ್ಕೊಳ್ಬೇಕು ಅಂತಂದಾಗ ಏನು ಮಾಡ್ತೀವಿ, ಮೊದಲೇ ಸಲ ಬರೋದಿಲ್ಲ ಬಿಡ್ತೀವ, ಮತ್ತು ಎರಡನೇ ಸಲ ಬಿಡ್ತೀವ, ಮತ್ತು ಮೂರನೇ ಸಲ ಬಿಡ್ತೀವ, ಮತ್ತು ನಾಲ್ಕನೇ ಸಲನೂ ಹೀಗೆ ಮಾಡಿ ಮಾಡಿ ಏನು ಮಾಡ್ತೀವಿ, ಪಕ್ಕಾ ಮಾಡ್ಕೊಳ್ತೀವಿ. ಒಂದು ಸಲ ಪಕ್ಕಾ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಬಿಡೋದಿಲ್ಲ, छोड़ नहीं दे दिया जाता. तो ऐसे ही इसमें भी अपना लक्ष्य रख कर एक एक बात को पूरा करते जाओ. ಇಲ್ಲಿನೂ ಕೂಡ ಏನು ಮಾಡಂತಾರೆ ಬಾಬಾ, ಗುರಿ ಇಟ್ಕೊಂಡು ಅದು ಮೇಲಿನ ಮೇಲೆ ಅದನ್ನು ಮಾಡ್ತಾ ಹೋಗಿ ನೀವು ಆ ಗುರಿಯನ್ನು ಮುಟ್ತೀರಾ. ಇಸ್ಮೇ ಅಲ್ಬೇಲಪನ್ ನಹಿ ಚಾಹಿಯೆ. ಆಗ್ತದೋ ಇಲ್ಲೋ ಬಾಬಾ ಹೇಳಿಬಿಟ್ಟಿದ್ರಲ್ಲ, ಮಕ್ಕಳೇ ಕಲ್ಪದ ಮೊದಲು ನೀವೇ ಆಗಿದ್ರಿ, ಇನ್ನೇನು ಆಗೋದಿಲ್ಲ ಅನ್ನೋದದ. ಕಲ್ಪದ ಮೊದಲು ನೀವೇ ಆಗಿದ್ರಲ್ಲ, ಈಗ ಹಾಗೇ ಆಗ್ತೀರಿ. ಅಲ್ಬೇಲ ನಹಿ ಅಂತಾರೆ ಬಾಬಾ. सोच लिया, प्लान बना लिया, लेकिन प्रैक्टिकल करने में यदि कोई परिस्थिति सामने आए तो संकल्प की दृढ़ता होगी कि करना ही है.
ವಿಚಾರ ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ, ಆದರೆ ಪರಿಸ್ಥಿತಿ ಏನೋ ಎದುರುಗಡೆ ಬರ್ತದೆ. ಸಂಕಲ್ಪದಲ್ಲಿ ದೃಢತಾ ಇರ್ತದೆ, ಆದರೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, तो संकल्प की दृढ़ता होगी कि करना ही है, तो उतनी ही दृढ़ता ಸಂಪೂರ್ಣತಾ ಕೆ ಸಮೀಪ ಲಾವೇಗಿ. ನನ್ನಲ್ಲಿರ್ತಕ್ಕಂಥ ದೃಢತೆ ಏನು ಮಾಡಿಬಿಡ್ತದೆ, ಸಮೀಪ ತಗೊಂಡು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಎದ್ರ ಸಮೀಪ? ಸಂಪೂರ್ಣತಾ ಸಮೀಪ. वर्तमान समय प्लान भी है, लेकिन उसमें कमी क्या है? ಪ್ಲ್ಯಾನ್ ಸಾಕಷ್ಟಿದಾವೆ ನಮ್ಮ, ಏನು ಕಡಿಮೆ ಇದೆ? ದೃಢತಾ ಕಿ ಕಮ್ಮಿ ಹೇ. ಈಗೆಲ್ಲ ದೃಢ ಮಾಡಿದ್ವಿ, ಡಿಸೆಂಬರ್ 18ಕ್ಕೆ ಹೇಳಿದ್ವಿ ಎಲ್ಲರಿಗೂ, ಯಾರೂ ತಪ್ಸಂಗಿಲ್ಲ ಒಂದು ತಿಂಗಳಂಥೇಳಿ. ತಪ್ಪಿಸ್ಬಿಟ್ರು. ಒಂದಿಷ್ಟು ಜನ ಅಂತೂ ಗಪ್ಪೆ ಆಗಿಬಿಟ್ರೆ, ಎಲ್ಲದಾರು ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಕಮ್ಮಿ ಏನಂತಾರೆ ಅದಕ್ಕೆ? ದೃಢತಾ. ದೃಢ ಸಂಕಲ್ಪ ನಹಿ ಕರ್ತೆ ಹೋ, ದೃಢ ಸಂಕಲ್ಪ ಮಾಡೋದಿಲ್ಲ. विशेष रूप में अटेंशन देकर दिखावे कि वह कमजोरी है. ವಿಶೇಷ ರೂಪ में अटेंशन देकर दिखाए, ನೋಡಿದರೆ ಏನಿದೆ? ಕಮಜೋರಿ ಇದೆ. महारथियों को अर्थात सर्विसेबल श्रेष्ठ आत्माओं को सर्विस के साथ सेल्फ सर्विस का भी अटेंशन चाहिए. ಮಹಾರಥಿಯೋं को, ಮಹಾರಥಿಗಳಿಗೆ ಅಂತೂ ಸರ್ವಿಸ್ ಮಾಡಲೇಬೇಕು, ಇಲ್ಲ ಅಂತಲ್ಲ. ಸರ್ವೀಸೇಬಲ್ ಜೊತೆಗೆ ಶ್ರೇಷ್ಠ ಆತ್ಮಗಳು ನಿಮ್ಮ ವೈಯಕ್ತಿಕ ಸೇವೆ ಕಡೆನೂ ಗಮನ ಇರಬೇಕು ಅಂತಾರೆ ಬಾಬಾ. ಯಾಕಂದರೆ ಮೊದಲೇನದ? ನಾನು ಪರಿಪೂರ್ಣ ಆಗೋದದ ಇಲ್ಲ ಮುಖ್ಯ. ನಾನು ಪರಿಪೂರ್ಣ ಆಗೋದದ ಅಂಥೇಳಿ ಎಲ್ಲ ಬಿಡೋಂಗಿಲ್ಲ. ಅದನ್ನು ಮಾಡ್ಕೋತೇನೆ, ನನ್ನ ಕಡೆ ಗಮನ ಇರಬೇಕು. ಏಕ್ ಹೇ ಸೆಲ್ಫ್ ಸರ್ವಿಸ್, ದೂಸರಿ ವಿಶ್ವ ಕಲ್ಯಾಣ ಕೆ ಪ್ರತಿ ಸರ್ವಿಸ್. ನನ್ನ ಸೇವೆನೂ ನಾನು ಮಾಡ್ಕೋಬೇಕು, ಅದನ್ನೇ ಇಂಪಾರ್ಟೆಂಟ್. ಇನ್ನೊಂದು ವಿಶ್ವ ಕಲ್ಯಾಣದ ಸರ್ವಿಸ್. ಕ್ಯಾ ದೋನೋ ಕಾ ಬ್ಯಾಲೆನ್ಸ್ ಠೀಕ್ रहता है? ಎರಡು ಬ್ಯಾಲೆನ್ಸ್ ಇದಾವೇನು ಅಂತ ಕೇಳ್ತಾರೆ ಬಾಬಾ. ಅಭಿ ಇಸ್ ಪ್ರಮಾಣ ಅಪನೆ ಶ್ರೇಷ್ಠ ಸಂಕಲ್ಪ ಕೋ ಪ್ರಾಕ್ಟಿಕಲ್ ಮೇ ಲಾओ. ಈಗ ಇಸ್ ಪ್ರಮಾಣ, ಈ ಸದ್ಯದ ವರ್ತಮಾನ ಸಮಯದ ಪ್ರಮಾಣವಾಗಿ ಶ್ರೇಷ್ಠ ಸಂಕಲ್ಪವನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬನ್ನಿ. सिर्फ सोचो नहीं, पर विचार ಮಾಡ್ಕೊಂಡು ಕೂಡಬೇಡಿ. जैसे लोगों को भी कहते हो ना कि सोचते सोचते समय न बीत जाए, विचार ಮಾಡ್ತಾ 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 ಸಮಯ ಹಾಗೆ ಹೋಗಬಾರ್ದು. इसी प्रकार अपनी उन्नति के प्लान सोचने के साथ साथ प्रैक्टिकल में दृढ़ संकल्प से करो. ಅದೇ ಥರ ಇಲ್ಲಿನೂ ಕೂಡ ವಿಚಾರ ಮಾಡ್ತಾ ಮಾಡ್ತಾ ಏನು ಮಾಡಬೇಕು? ತಮ್ಮ ಉನ್ನತಿಯ ಯೋಜನೆಯನ್ನು ವಿಚಾರ ಮಾಡ್ತಾ ಜೊತೆಗೆ ಪ್ರಾಕ್ಟಿಕಲ್ನಲ್ಲಿ ಬರಬೇಕು. ದೃಢ ಸಂಕಲ್ಪ ಸೇಕರು, ಅದು ಕಮ್ಮಿ ಇದೆ ಅಂತಾರೆ ಬಾಬಾ. अगर रोज एक विशेषता को सामने रखते हुए अपने प्लान को प्रैक्टिकल में लाओ तो थोड़े ही दिनों में अपने में महान अंतर महसूस होगा. ದಿನಾಲೂ ವಿಶೇಷತೆಗಳನ್ನು, ಒಂದೊಂದು ವಿಶೇಷತೆಯನ್ನು ಎದುರುಗಡೆ ಇಟ್ಕೊಂಡು ಪ್ಲ್ಯಾನ್ ಪ್ರಕಾರವಾಗಿ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದರೆ ಸ್ವಲ್ಪ ದಿನಗಳಲ್ಲಿ ನೀವೇನಾಗ್ಬಿಡ್ತೀರಾ? ಮಹಾನ್ ಅಂತರ ಬಂದ್ಬಿಡ್ತದೆ, ಅದರ ಅನುಭವ ಆಗ್ತದೆ. इस विशेष वरदान भूमि में अपनी उन्नति के प्रति भी कुछ प्लान बनाते हो. ಮಧುಬನವಾಸಿಗಳಿಗೆ ಇಲ್ಲಿ ವರದಾನಿ ಭೂಮಿನಲ್ಲಿ ಏನಿದ್ದೀರಾ, ಉನ್ನತಿ ಪ್ರತಿಯಾಗಿ ಕೆಲವೊಂದಿಷ್ಟು ಪ್ಲ್ಯಾನ್ ಮಾಡಿ, ವಾ ಸಿರ್ಫ್ ಸರ್ವಿಸ್ ಕರ್ಕೆ ಮೀಟಿಂಗ್ ಕರ್ಲೆ ಚಲೆ ಜಾತೆ ಹೋ. ಬರ್ತೀರಾ, ಸರ್ವಿಸ್ ಸಲುವಾಗಿ ಮೀಟಿಂಗ್ ಅಂತ ಮಾಡೋಕ್ಕೆ ಬರ್ತೀರಾ, ಬಂದು ಹೋಗಿಬಿಡ್ತೀರಾ ಮೀಟಿಂಗ್ ಮಾಡಿ. अपनी उन्नति के लिए रात का समय तो सभी को है. ಆಯ್ತಪ್ಪ, ಇಡೀ ದಿನ ಸೇವೆ ಮಾಡ್ತೀರಿ, ರಾತ್ರಿ ಏನು ಮಾಡ್ತೀರಿ? ರಾತ್ರಿ ತನಕ ಅದನ್ನೇ ಮಾಡ್ತೀರಿ ನಂತರ. जब विशेष सर्विस प्लान प्रैक्टिकल में लाते हो तो क्या उन दिनों में निद्राजीत नहीं बनते हो? ಬಾಬಾ ವಿಶೇಷವಾಗಿ ಏನಾದರೂ ಕಾರ್ಯವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಾಗ ಅವಾಗ ನಿದ್ದೆನೂ ಮಾಡೋದಿಲ್ಲ. ನಿನ್ನೆಲ್ಲಿ ಹೇಳಾಕತ್ತಿದ್ರು, ನಿನ್ನೆ 3ಕ್ಕೆ ಎದ್ದವರು ಇಲ್ಲಿ ತನಕ ನಾವು ನಿದ್ದೆ ಮಾಡಿಲ್ಲ ಅಂಥೇಳಿ. ವಿಶೇಷ ಕಾರ್ಯಗಳನ್ನು ಮಾಡೋ ಮುಂದೆ ಏನಾಗ್ತದೆ? ನಿದ್ದೆದೆಲ್ಲ ಬಿಡ್ತೀವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ನಿದ್ರಾजीत नहीं बनते हो. अपनी उन्नति के प्रति अगर निद्रा का भी त्याग किया तो क्या समय नहीं मिल सकता? ನಿಮ್ಮ ಉನ್ನತಿ ಸಲುವಾಗಿ ಸ್ವಲ್ಪ ನಿದ್ರೆಯನ್ನು ತ್ಯಾಗ ಮಾಡಿದ್ರೆ ನಿಮ್ಮ ಉನ್ನತಿ ಆಗೋದಿಲ್ವೇನು? ಹೊರಗಡೆ ಮಕ್ಕಳು ನೋಡಿದ್ದೀವಲ್ಲ, ಸ್ಕೂಲ್ ಮಕ್ಕಳು
SLC ಎಕ್ಸಾಮ್ ಬಂದು PUC ಎಕ್ಸಾಮ್ ಬಂದು ಏನು ಮಾಡ್ತಾರೋ ಇಡೀ ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಾರೆ, ನಿದ್ದೆ ತ್ಯಾಗ ಮಾಡ್ತಾರೆ, ಸ್ಥೂಲ ವಿದ್ಯೆದಲ್ಲಿ ಹಂಗೆ ಮಾಡ್ತಾರೆ. ನಾವೇನು ಮಾಡತ್ತೀವಿ? ಅಮೃತ ವೇಳೆದಲ್ಲಿ ಬಾ ಅಂದ್ರೆ ಏನು ಮಾಡತ್ತೀವಿ? ಥಂಡಂತ ನೆವ ಹೇಳ್ತೀವಿ, ಏನೇನೋ ನೆವ ಹೇಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹಾ ತೋ ಅವ್ರ ಕಾರ್ಯ ಹಿ ಕ್ಯಾ ಹೇ, ಇಲ್ಲಿ ಬೇರೆ ಕಾರ್ಯ ಅಂತಂದ್ರೆ ಇಲ್ಲೇನಿದೆ? जैसे और प्लान्स बनाते हो वैसे अपनी उन्नति के प्रति भी कोई विशेष प्लान प्रैक्टिकल में लाना चाहिए. यहाँ जो भी उन्नति का साधन प्रैक्टिकल में लाएंगे उसमें सभी तरफ से सहयोग की लिफ्ट मिलेगी. ಎಲ್ಲಿ ಬಾಬಾನ ಮನೆಯಲ್ಲಿ ನೀವು ಏನು ಪ್ಲ್ಯಾನ್ ಮಾಡಿದ್ರು ಎಲ್ಲರದ್ದು ಸಹಯೋಗ ಸಿಕ್ತು. ಎಂತೆಂಥವು ಕಾರ್ಯಗಳನ್ನು ಮಾಡಿದ್ದೀವಲ್ಲ, ನಾವೇನು ಇಲ್ಲಿ ಯಾರಾದರೂ ಏನಾರು ಮಾಡ್ತೀವಿ ಅಂತಂದ್ರೆ ಯಾರಾದರೂ ಬೇಡ ಅಂತ ಯಾರೂ ಹೇಳೋದಿಲ್ಲ. ನಾವು ಆಯ್ತ್ರಿ ಮಾಡೋಣ ಅಂದ್ಬಿಡ್ತೀವಿ. ಸಹಯೋಗ ಅಂತ ಸಿಕ್ಕೇ ಸಿಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, यहाँ जो भी उन्नति का साधन प्रैक्टिकल में लाएंगे उसमें सभी तरफ से सहयोग की लिफ्ट मिलेगी. जो लक्ष्य रखते हो इस प्रमाण प्रैक्टिकल में लक्ष्य नहीं हो पाते. ಏನು ಗುರಿ ಇಟ್ಕೊಂಡಿರ್ತೀರೋ ಅದು ಪ್ರಾಕ್ಟಿಕಲ್ನಲ್ಲಿ ಲಕ್ಷಣದಲ್ಲಿ ಬರ್ತಿಲ್ಲ. जबकि कारण को भी और निवारण को भी समझते हो. ಕಾರಣ ಗೊತ್ತಾ? ಕಾರಣ ಗೊತ್ತಾಯಿತು ಅಂದರೆ ಅದಕ್ಕೆ ನಿವಾರಣೆ ಏನು ಮಾಡಬೇಕು ಅಂತ ಗೊತ್ತೇನು, ತಿಳ್ಕೊಂಡಿದ್ದೀರೇನು ಅಂತಾರೆ ಬಾಬಾ. ನಾಲೆಜ್ಫುಲ್ ತೋ ಹೋ ಗಯೆ, ಬಾಕಿ ಕಮಿ ಕ್ಯಾ ಹೇ? ಎಲ್ಲರೂ ಭಾರಿ ಭಾರಿ ಜ್ಞಾನ ಹೇಳ್ತೀವ್ರಿ ನಾವು, ಯಾರ ಹತ್ರ ಜ್ಞಾನ ಕಮ್ಮಿ ಇಲ್ಲ ಈಗ ಅಲ್ಲ. ಫಟ್ 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 ಅಂತ ಹೇಳ್ತೀವಿ ಅಲ್ಲ ಬಾಬಾ ಜ್ಞಾನ. प्रैक्टिकल में नहीं हो पाता. ಆದರೆ ಅದೇನಾಗ್ತಿಲ್ಲ, पावरफुल न होने के कारण नॉलेज को प्रैक्टिकल में नहीं कर पाते हो. ಯಾಕೆ ಪ್ರಾಕ್ಟಿಕಲ್ ಬರ್ತಿಲ್ಲ ಅಂತಂದರೆ ಅಥವಾ ನಾನು ಸಶಕ್ತ ಇಲ್ಲ, ಶಕ್ತಿಯುತ ಇಲ್ಲ, ಅದಕ್ಕೆ ಅದು ಪ್ರಾಕ್ಟಿಕಲ್ ಬರ್ತಿಲ್ಲ. पावरफुल बनने के लिए क्या करना पड़े? प्रैक्टिकल प्लान बनाओ. ನಾನು ಪವರ್ಫುಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಪ್ಲ್ಯಾನ್ ಮಾಡಿ ಪ್ರಾಕ್ಟಿಕಲಲ್ಲಿ ತಗೊಂಡು ಬನ್ನಿ. अगर अभी तक आप लोग ही तैयार नहीं होंगे तो आप लोगों की वंशावली कब तैयार होगी? ಇಲ್ಲಿ ತನಕ ಏನೋ ನೀವೇ ತಯಾರಾಗಿಲ್ಲ ಅಂತಂದರೆ ನಿಮ್ಮ ವಂಶಾವಳಿ ಯಾವಾಗ ತಯಾರಾಗಬೇಕು? ಪ್ರಜಾ ಕಬ್ ತಯಾರು ಹೋಗಿ? इस बारी प्रैक्टिकल में कुछ करके दिखाना. ಏನಾದ್ರೆ ನಾವು ಪ್ರಾಕ್ಟಿಕಲ್ನಲ್ಲಿ ಮಾಡೇಬೇಕು. इस बारी प्रैक्टिकल में कुछ करके दिखाना. पुरुषार्थ में हर एक के बहुत अच्छे अनुभव होते हैं. पुरुषार्थದಲ್ಲಿ ಪ್ರತಿಯೊಬ್ಬರು ಬಹಳ ಒಳ್ಳೆಯ ರೀತಿಯಿಂದ ಅನುಭವ ಆಗ್ತೀರಾ. जिस अनुभव के लेन देन से एक दूसरे की उन्नति के साधन सुनते अपने भी बल भरा जाता है. ಈ ಅನುಭವದಿಂದ ಒಬ್ರಿಗೊಬ್ರು ಕೊಡ್ತಾ ತಗೊಳ್ತಾ, ಏನು ಕೊಡೋದು? ಸ್ಥೂಲ ವಸ್ತುಗಳು ಗಿಫ್ಟ್ ಅಲ್ಲ, ಪ್ರೀತಿ ಕೊಡೋದು, ಶಾಂತಿ ಕೊಡೋದು, ಇವ್ರು ಕೊಡೋದು, ಅವ್ರು ಕೊಡೋದು, ಕೊಡ್ತಾ 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 ಎಲ್ಲರದ್ದು ಏನಾಗ್ಬಿಡ್ತದೆ? ಹೆಚ್ಚಾಗ್ಬಿಡ್ತದೆ. ಸುನತೆ अपने में भी बल भर जाता है. ऐसा क्लास भी करते हो. ಅನುಭವ ಹೇಳಿಸ್ಬೇಕಂತಾರೆ ಬಾಬಾ. अच्छा, ओम शांति.